ನಮಸ್ಕಾರ. ಇವತ್ತು ಡೇ 8 ಲೇಟು ಮಾಡಿ ವಿಡಿಯೋ ಮಾಡತ್ತಿದ್ವಿ. ಕಬ್ಬು ಹಚ್ಚತ್ತಿದ್ವಿ. ಕಬ್ಬು ಕಡ್ಕೊಂಡು ಬಂದು ಸಣ್ಣ ಸಾಧನೆ ಹೋಗದ ಹಚ್ಚತ್ತಿದ್ವಿ. ಇಲ್ಲಿ ಇಟ್ಟಲ್ಲ ಅದಾರು ತಮ್ಮನಿ ಇಟ್ಟಲ್ಲ ನಾ ಬೀಜ ಸಾಲದಾಗ ಹೋದದ್ದು 4 ಪುಟ್ಟಿ ಸಾಲ ಒಂದು 15 ಗುಂಟೆ ಮ್ಯಾಗ ಆಕೈತಿ. ಇವತ್ತು 8ನೇ ದಿವ್ಸ ಕೆಲಸ ಇದೆ, ಶುರು ಐತಿ. ಇನ್ನೂ ಪ್ರೊಸೆಸ್ ಐತಿದ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ದಯವಿಟ್ಟು. ನಮಸ್ಕಾರ ರೀ. ಇವತ್ತು ಡೇ 9. ನಿನ್ನೆ ಕಬ್ಬು ಹಚ್ಚತ್ತಿದ್ವಿ. ಅದ ಒಂದು 4 ಸಾಲ ಕಬ್ಬು ಕಡಿಮೆ ಬಿದ್ದು ಇವತ್ತು ತಂದು ಇದನ್ನೆಲ್ಲ ಹಚ್ಚಿ ಮುಗಿಸಿದ್ವಿ ನೋಡ್ರಪ್ಪ. 4 ಪುಟ್ಟಿ ಸಾಲ ತಮ್ಮನ ಎಲ್ಲ ಒಟ್ಟು ಮುಗಿಸಿಬಿಟ್ಟೆ. ಅದು ಮ್ಯಾಗ ಶಾದಿ ಹೋಗ್ಯದ. 2 ದಿವ್ಸ ಮದುವೆನೂ ಆತಿದ್ದು ಎಲ್ಲ 4 ಪುಟ್ಟಿ ಸಾಲ ಎಲ್ಲ ಮಸ್ತ್ ಆಗೈತಿ. ಒಂದು 4 ಕಡಿಮೆ ಬಿದ್ದು ಇನ್ನು ಕೆಲಸ ಮುಗೀತು. ನೀರು ಬಿಡೋದು, ಮಳೆ ಒಂದು ಕಾಣತೈತಿ. ಮಳೆ ಆಕಾರ ನೋಡಿ ನೀರು ಬಿಡೋದು. ಇವತ್ತಿಂದ ಕಬ್ಬು ಹಚ್ಚು ವ್ಯವಹಾರ ಮುಗಿದಂಗೆ ಆತು ಈ ವರ್ಷದ್ದು. ಇನ್ನು ಗೊಂಜಾಳಗಳು ಅದಾವು. ಇಲ್ಲೆಲ್ಲ ಮ್ಯಾಗ ಗೊಂಜಾಳ ಕಟ್ಟಿದಾವೆ. ಇನ್ನೊಂದು 2 ಎಕರೆ ಹಚ್ಚುವತ್ತಿ. ಡೇ 9 ಕೆಲಸ ಇವತ್ತು ಆಗೈತಿ ನೋಡ್ರಪ್ಪ. ಕಮೆಂಟ್ ಮಾಡಿರಿ, ಏನು ಮಾಡತ್ತಿದ್ವಿ ಅನ್ನೋದು ಹೇಳ್ರಿ. ಬರೋಬ್ಬರ ಮಾಡತ್ತಿದ್ದೀವಿಲ್ಲೋ, ಏನು ಬರೀ ಹಂಗೆ ನೋಡ್ಕೊತ್ಕೊಂಡು ಬೇಡ್ರಿ. ನಮಸ್ಕಾರ ರೀ ಆತ್ಮೀಯರೇ. ಇವತ್ತು ಡೇ 11. ಏನಪ್ಪ ಅಂದ್ರೆ ಇವತ್ತಿನ ಕೆಲಸ ಅದು ನೀರು ಹಾಸೋದೈತಿ. ಯಾಕಂದ್ರೆ ಮನೆ ಕಬ್ಬು ಹಚ್ಚಿದ್ದು ನಿನ್ನೆ ಅರ್ಧನ ಆತು. ನೀರು ಪೂರ್ತಿ ಹಾಯಲಿಲ್ಲ, ಸ್ವಲ್ಪ ಬಿಟ್ಟು ಹಾಲೈತಿ ಕಡೆ ಅಂತ ಏನು ಮಾಡಿದ್ವು. ನೀರು ಹಾಸತ್ತಿದ್ದೆವು. ನಿನ್ನೆ ನೀರು ಉಟ್ರು ಹೊಡೆದೆವು. ಕಾಳು ಹಾಕಕ್ಕೆ ಕೇರ್ ಮಾಡ್ಬೇಕಲ್ಲ. ದೌಡ್ ಹಾಕಿದ್ರೆ ಈಗ ಹಾಕಿದ್ರೆ ಸ್ವಲ್ಪ ಮಳೆಯಾಗ ಸಿಗ್ತಾವೆ ಹಂಗದ ನೀರು ಬರತ್ತಾವು. ಇವೆಲ್ಲ ನೀರು ಉಟ್ರು ಹೊಡೆದ್ವಿ. ದೀಡ್ ಎಕರೆ ಐತಿದ. ಅಲ್ಲೊಂದು 2 ಎಕರೆ 3 ಎಕರೆ ಐತಿ. ಒಟ್ಟು ಹೊಡೆದ ಗೊಂಜಾಳ ಕಟ್ಟ ರೆಡಿ ಇದ್ದ ಪೊಸಿಷನ್ ತೆಗೆದು ನೀರು ಆದ ಗಜಿಗೆ ಹಾಕಿಬಿಡ್ತೀವಿ. ಗೊಂಜಾಳ ಹಾಕಿದ್ಮ್ಯಾಗ ಮತ್ತೊಂದು ವಿಡಿಯೋ ಮಾಡೋಣ್ರಿ. ಯಾವ ಬೀಜ, ಯಾವ ಗೊಬ್ಬರ ಹೆಂಗೆ ಹಾಕಾಗ್ತಾಯಿದ್ವು. ದಯವಿಟ್ಟು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಹೇಳ್ರಿ ಏನಾರೇ. ಧನ್ಯವಾದಗಳು.